ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ನಿಮಗೆ ಆದಷ್ಟು ವರ್ಕ್ಗಳೆಲ್ಲ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಸೊ ದಿಸ್ ಈಸ್ ಆಲ್ಸೋ ಐ ಥಿಂಕ್ ಇಟ್ಸ್ ಅ ಸಿಲೆಬಸ್ ಫಾರ್ PG, I think Oedipus Rex. Okay, in today's class we will discuss about the work Oedipus Rex in Kannada, which is written by Sophocles. Okay. BC 429ನಲ್ಲಿ ಏನಂದರೆ ಗ್ರೀಕಲ್ಲಿ ಕ್ಲಾಸಿಕಲ್ ಪೀರಿಯಡ್ ನಡೆದಿರುತ್ತೆ. ಸೊ ಆಗ ಬರೆದಂತಹ ಸಫೋಕ್ಲಸ್ ಬರೆದಂತಹ ಇಡಿಪಸ್ ರೆಕ್ಸ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ಇಡಿಪಸ್ ಆ್ಯಂಡ್ ಎಲೆಕ್ಟ್ರಾ ಕಾಂಪ್ಲೆಕ್ಸಸ್ ಆರ್ ಬೇಸ್ಡ್ ಆನ್ ಸೈಕಾಲಜಿಕಲ್ ವರ್ಡ್ಸ್. ಅದು ಇಡಿಪಸ್ ಮೀನ್ಸ್ ಇಡಿಪಸ್ ಆ್ಯಂಡ್ ಎಲೆಕ್ಟ್ರಾ ಮೀನ್ಸ್ ಹೌ ದ ಆಪೋಸಿಟ್ ಜೆಂಡರ್ಸ್ ಆರ್ ಅಟ್ರಾಕ್ಟೆಡ್ ಈಚ್ ಅದರ್ ಅಂತ. ಸೊ ಆ ಥರದ ಒಂದು ಬೇಸ್ ಮೇಲೇ ಇಡಿಪಸ್ ರೆಕ್ಸನ್ನು ಸಫೋಕ್ಲಿಸ್ ಅವ್ರು ಬರೆದಿರೋದು BC 429ನಲ್ಲಿ. ಸೊ ಇಲ್ಲಿ ಸೆಟ್ ಹೆಂಗಿದೆ ಅಂದರೆ ಒಂದು ಥೀಬ್ಸ್ ಅನ್ನೋ ಪ್ಲೇಸಲ್ಲಿ ನಡೆಯುತ್ತೆ, ಒಂದು ಕಾರಿಂತ್ ಅನ್ನೋ ಪ್ಲೇಸಲ್ಲಿ ಅಂದರೆ ಈಗ ಪ್ರೆಸೆಂಟಿಂದ ಫ್ಲ್ಯಾಶ್ ಬ್ಯಾಕ್ ಹೋಗಿ ಮತ್ತೆ ಪ್ರೆಸೆಂಟಿಗೆ ಬರೋವಂಥದ್ದು. ಸೊ ಲೆಟ್ ಅಸ್ ಸ್ಟಾರ್ಟ್ ದ ವರ್ಕ್. ಥೀಬ್ಸ್, ಈಗ ಪ್ರೆಸೆಂಟಲ್ಲಿ ಥೀಬ್ಸಲ್ಲಿ ಏನು ನಡೀತಾ ಇರುತ್ತೆ ಅಂದರೆ ಪೂರ್ತಿಯಾಗಿ ಪ್ಲೇಗ್ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸ್ಪ್ರೆಡ್ ಆಗಿ ಜನ ಏನು ಮಾಡಿರ್ತಾರೆ, ಕಿಂಗ್ ಇಡಿಪಸ್ ಹತ್ರ ಏನು ಮಾಡ್ತಾರೆ ಅಂದರೆ ಬರ್ತಾರೆ, ಬಂದ್ಬಿಟ್ಟು ನಮ್ಮನ್ನು ಇದರಿಂದ ರಕ್ಷಿಸು ಅಂತ ಬೇಡಿಕೊಳ್ತಾರೆ. ಆಗ ಕಿಂಗ್ ಇಡಿಪಸ್ ಏನು ಮಾಡ್ತಾನಂದರೆ ಅವನ ಹೆಂಡತಿಯ ತಮ್ಮನಾದಂತಹ ಕ್ರೇಯಾನ್, ಓಕೆ, ಒಂದು ಅರ್ಥದಲ್ಲಿ ಹೆಂಡತಿಯ ತಮ್ಮ, ಇನ್ನೊಂದು ಅರ್ಥದಲ್ಲಿ ಅವನಿಗೆ ಸೋದರ ಮಾವ ಆಗ್ತಾ ಇರ್ತಾನೆ, ನಾನು ಮುಂದೆ ಹೇಳ್ತೀನಿ. ಸೊ ಕ್ರೇಯಾನ್ ಹೋಗಿ ಅಪೋಲೋ ಹತ್ರ ಕೇಳ್ತಾನೆ, ಅಪೋಲೋನ ಇದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು ಪ್ಲೇಗ್ಗೆ ಅಂತ. ಸೊ ಅವ್ನು ಹೇಳ್ತಾನೆ, ಯಾರು ಕಿಂಗ್ ಲೆವಿಸ್ನ ಕೊಂದಿದಾರೋ ಸೊ ಅವನಿಗೆ ಶಿಕ್ಷೆ ಆದಮೇಲೆ ಪ್ಲೇಗ್ ಕಡಿಮೆ ಆಗೋದು ಅಂತ ಹೇಳ್ತಾನೆ. ಓಕೆ, ಆಗ ಏನಾಗ್ಬಿಡುತ್ತೆ ಅಂದರೆ ಅವನು ಬಂದು ಹೇಳ್ತಾನೆ, ಅಷ್ಟೊತ್ತರಲ್ಲಿ ಟೈರಿಸಿಯಸ್ ಅನ್ನೋ ಒಬ್ಬ ಬ್ಲೈಂಡ್ ಪ್ರೊಫೆಟ್ ಇರ್ತಾರಲ್ಲಿ ಎಲ್ಲಿ ಥೀಬ್ಸಲ್ಲಿ. ಅವನು ಬಂದು ಅರಮನೆಗೆ ಬಂದು ಇಡಿಪಸ್ಗೆ ಹೇಳ್ತಾನೆ, ನೋಡು ನೀನು, ಅವನಿಗೆ ಇಡಿಪಸ್ನ ಸತ್ಯಗಳೆಲ್ಲ ಗೊತ್ತಿರುತ್ತೆ, ಹಿಂದಿನ ಬ್ಯಾಕ್ಗ್ರೌಂಡು, ಅದು ಇಡಿಪಸ್ಗೆ ಗೊತ್ತಿರಲ್ಲ ಆ್ಯಕ್ಚುಲಿ. ಸೊ ಅದನ್ನು ತಿಳ್ಕೊಂಡು ಏನು ಹೇಳ್ತಾನಂದರೆ ಇದನ್ನು ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ ಅಂತ. ಸೊ ಅವನಿಗೆ ಸಿಟ್ಟು ಬಂದುಬಿಡುತ್ತೆ ಇಡಿಪಸ್ಗೆ, ನೀನು ಮತ್ತು ಕ್ರೇಯಾನ್ ಸೇರ್ಕೊಂಡು ಏನೋ ಪ್ಲ್ಯಾನ್ ಮಾಡ್ತಾಯಿದ್ರ ಅಂತ ತಪ್ಪು ತಿಳ್ಕೊಂಡು ಕ್ರೇಯಾನ್ ಅಂದರೆ ಹೇಳಿದ್ನಲ್ಲ ಯೊಕಾಸ್ಟ, ಇಡಿಪಸ್ನ ಹೆಂಡತಿ ಯೊಕಾಸ್ಟನ ತಮ್ಮನಾದಂಥ ಕ್ರೇಯಾನನ್ನು ಹೊರಗಡೆ ಹಾಕ್ತಾನೆ. ಟೈರಿಸಿಯಸ್ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಸೊ ಇಡಿಪಸ್ ಕಿಂಗ್ದು ಏನಾಗಿರುತ್ತಂದರೆ ಅವನು ರೀಸೆಂಟಾಗಿ ಕಾರಿಂತ್ ಅನ್ನೋ ಪ್ಲೇಸಿಂದ ಥೀಬ್ಸಿಗೆ ಬಂದಿರ್ತಾನೆ. ಥೀಬ್ಸಿಗೆ ಬಂದಾಗ ಅವನು ಏನು ಮಾಡಿಬಿಟ್ಟಿರ್ತಾನೆ ಅಂದರೆ ಒಂದು ದೈತ್ಯಾಕಾರದ ಪ್ರಾಣಿಯನ್ನು ಕೊಂದು ಥೀಬ್ಸಿನ ಜನರನ್ನ ರಕ್ಷಣೆ ಮಾಡಿರ್ತಾನೆ. ಸೊ ಅದಕ್ಕೋಸ್ಕರನೇ ಅವನಿಗೆ ಕಿಂಗ್ ಅನ್ನೋ ಪಟ್ಟನ ಕೊಟ್ಟಿರ್ತಾರೆ. ಸೊ ಅಲ್ಲಿನ ಕಿಂಗ್ ಲಾವಿಸ್ ಅನ್ನಲ್ಲ, ಅವನು ಅದೇ ರೀಸೆಂಟಾಗಿ ಮರ್ಡ್ರ್ ಆಗಿರ್ತಾನೆ ಅದೇ ಜಾಗದಲ್ಲಿ ಥೀಬ್ಸಲ್ಲಿ. ಸೊ ಅದನ್ನು ಅದಾದಮೇಲೆ ಇವನು ರಾಜನಾಗಿರ್ತಾನೆ. ಸೊ ಆಮೇಲೆ ಕಾರಿಂತಿಂದ ಅವನು ಬಂದು ಇಲ್ಲಿ ಆಳ್ವಿಕೆ ನಡೆಸೋವಾಗ ಪ್ಲೇಗ್ ಬರುತ್ತೆ, ಇದೆಲ್ಲ ಆಗುತ್ತೆ. ಅದಕ್ಕೆ ಸೊಲ್ಯೂಷನ್ನ ಟೈರಿಸಿಯಸ್ ಹೇಳಲ್ಲ, ಗೊತ್ತಿದ್ರು ನಾನು ಹೇಳಲ್ಲ ಅಂತ ಹೇಳ್ತಾನೆ, ಯಾಕಂದರೆ ಆ ಸತ್ಯ ಅಷ್ಟೊಂದು ಕಠೋರವಾಗಿರುತ್ತೆ. ಸೊ ಇಡಿಪಸ್ ಏನು ಮಾಡ್ತಾನಂದರೆ ಯೋಚನೆ ಮಾಡ್ತಾ ಕೂತಾಗ ಸೊ ಒರಾಕಲ್ಸ್ ಬಂದು ಆಗ್ತಾ ಇರುತ್ತೆ, ಅಂದರೆ ಅಶರೀರವಾಣಿಗಳು ಕೇಳಿಸ್ತಾ ಇರುತ್ತೆ. ಸೊ ಕಿಂಗ್ ಇಡಿಪಸ್ ಏನಂತಾನಂದರೆ ಇಲ್ಲ, ಏನು ಮಾಡೋದು ಇದಕ್ಕೆ, ಹೆಂಗೆ ಸೊಲ್ಯೂಷನ್ ಕಂಡುಹಿಡಿಯೋದು ಅಂತ ಅವನು ಮತ್ತು ಜೊಕಾಸ್ಟ ಅಂತನಾದರೂ ಪ್ರೊನೌನ್ಸ್ ಮಾಡ್ಬೋದು, ಯೊಕಾಸ್ಟ ಅಂತನಾದರೂ ಪ್ರೊನೌನ್ಸ್ ಮಾಡ್ಬೋದು. ಸೊ ಕಿಂಗ್ ಇಡಿಪಸ್ ಮತ್ತು ಯೊಕಾಸ್ಟ ಏನು ಮಾಡ್ತಾರಂದರೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲೊಬ್ಬ ಏನು ಮಾಡ್ತಾನೆ, ಓಲ್ಡ್ ಮೆಸೆಂಜರ್ ಬರ್ತಾನೆ ಕಾರಿಂತ್ ಅನ್ನೋ ಪ್ಲೇಸ್ನಿಂದ ಓಲ್ಡ್ ಮೆಸೆಂಜರ್ ಬಂದು ಏನು ಹೇಳ್ತಾನಂದರೆ, ಕಿಂಗ್ ಇಡಿಪಸ್ ನಿಮ್ಮ ತಂದೆ ಆದಂತಹ ಕಿಂಗ್ ಪಾಲಿಬಸ್ಸು ಅವನಿಗೇನು ರೋಗ ಏನಿತ್ತೋ ಅದರಿಂದ ಅವನು ಸತ್ತೋಗಿದ್ದಾನೆ ಅಂತ ಸುದ್ದಿ ತಿಳಿಸೋದಕ್ಕೆ ಬರ್ತಾನೆ. ಬಟ್ ಕ್ವೀನ್ ಮೆರೋಪ್ ಇನ್ನೂ ಅಲ್ಲೇ ಇರ್ತಾಳೆ. ಸೊ ಕಿಂಗ್ ಪಾಲಿಬಸ್ ಸತ್ತೋಗಿದ್ದಾನೆ ಅಂತ ಹೇಳಿದ ತಕ್ಷಣ ಇಡಿಪಸ್ಗೆ ಏನು ಅನಿಸ್ಬಿಡುತ್ತೆ, ಖುಷಿ ಅನಿಸುತ್ತೆ. ಅವನು ಹೇಳಿದಂಥ ಒರಾಕಲ್ ಸುಳ್ಳಾಯಿತು. ಏನು ಒರಾಕಲ್ ಆಗಿರುತ್ತೆ ಅಂದರೆ ಕಿಂಗ್ ಇಡಿಪಸ್ ಸ್ವತಃ ತನ್ನ ತಂದೆಯನ್ನು ಕೊಂದು ತನ್ನ ತಾಯಿಯನ್ನೇ ಮದುವೆ ಆಗ್ತಾನೆ ಅಂತ ಒಂದು ಭವಿಷ್ಯವಾಣಿಯನ್ನು ನುಡಿದಿರುತ್ತೆ. ಅದನ್ನು ಅವನು ಯೊಕಾಸ್ಟನ ಮುಂದೆ ಹೇಳ್ತಾನೆ. ಒಂದು ದೊಡ್ಡ ತೊಂದರೆ ತಪ್ಪಿತು, ಏನಂದರೆ ನಾನು ನನ್ನ ತಂದೆನ ಕೊಲ್ತೀನಿ ಅಂತ ಹೇಳಿತ್ತಲ್ಲ, ಸೊ ಅದು ಸುಳ್ಳಾಯಿತು, ನನ್ನ ತಂದೆ ತಾವೇ ಸತ್ತರು, ಬಟ್ ನನ್ನ ತಾಯಿ ಇದ್ದಾರೆ ಇನ್ನೂ, ಸೊ ನಾನು ಅಲ್ಲಿಗೆ ಹೋಗಲ್ಲ ಅಂತ ಯೋಚನೆ ಮಾಡ್ತಾನೆ. ಬಟ್ ಒಬ್ಬ ಓಲ್ಡ್ ಮೆಸೆಂಜರ್ ಬಂದಿರ್ತಾನಲ್ಲ, ಅವನು ಹೇಳ್ತಾನೆ ಕಿಂಗ್ ಇಡಿಪಸ್ಗೆ, ನೀನೇನು ಚಿಂತೆ ಮಾಡಬೇಡ ಇಡಿಪಸ್,
ನಿನ್ನ ತಂದೆ ತಾಯಿ ಬೇರೆನೇ ಇದ್ದಾರೆ, ಇವ್ರು ನಿಮ್ಮ ಸ್ವಂತ ತಂದೆ ತಾಯಿ ಅಲ್ಲ. ನೀನು ನನಗೆ ಆ ಬೆಟ್ಟದ ತುದಿನಲ್ಲಿ ಕಾಲುಗಳನ್ನು ಎಲ್ಲ ನಿನ್ನ ಜಜ್ಜಿ ಕಾಲನ್ನೆಲ್ಲ ತೊಂದರೆ ಮಾಡಿ ನಿನಗೆ ತೊಂದರೆ ಕೊಟ್ಟು ಅಲ್ಲಿ ಹಾಕಿ ಹೋಗಿದ್ರು ಯಾರೋ. ಸೊ ನಾನು ನಿನ್ನನ್ನು ಆ್ಯಸ್ ಅ ಗಿಫ್ಟ್ ಥರ ರಾಜ ರಾಣಿಗೆ ತೊಗೊಂಡು ಹೋಗಿ ಕಾರಿಂತಕ್ಕೆ ಕೊಟ್ಟಿದ್ದೆ, ನೀನು ಥೀಬ್ಸ್ ಎಲ್ಲ ಸಿಕ್ಕಿದ್ದೆ ಅಂತ ಹೇಳ್ತಾರೆ. ಸೊ ಅದನ್ನು ಕೇಳಿ ಅವನಿಗೆ ಶಾಕ್ ಆಗಿಬಿಡುತ್ತೆ. ಆ ಟೈಮಲ್ಲಿ ಏನು ಹೇಳ್ತಾಳಂದರೆ ಯುಕಾಸ್ಟ್ರ, ಇಲ್ಲ ಇದನ್ನೆಲ್ಲ ಭವಿಷ್ಯವಾಣಿನ ನಂಬೇಡ. ಸೊ ಇದೆಲ್ಲ ಏನಂದರೆ ನನಗೂ ಏನು ಹೇಳಿತ್ತು ಅಂದರೆ, ನನ್ನ ಮೊದಲನೇ ಮಗ ಹುಟ್ಟಿದ ತಕ್ಷಣವೇ ಅವನಿಂದಾನೇ ನನ್ನ ಗಂಡನ ಕೊಲೆ ಆಗುತ್ತೆ ಮತ್ತು ಅವನೇ ನನ್ನನ್ನು ಮದುವೆ ಆಗ್ತಾನೆ ಅಂತ ಒರ್ಯಾಕಲ್ಲಿತ್ತು. ಬಟ್ ಅದೆಲ್ಲ ಸುಳ್ಳಾಗಿದೆ. ನನ್ನ ತಂದೆ ನನ್ನ ಗಂಡ ಬೇರೆ ಯಾರಿಂದನೂ ಕೊಲೆ ಆಗಿದ್ದಾನೆ. ಸೊ ಇದನ್ನೆಲ್ಲ ನಂಬೇಡ ಅಂತ ಹೇಳ್ತಾನೆ. ಬಟ್ ಈಡಿಪಸ್ ಹೇಳ್ತಾನೆ, ಇಲ್ಲ ಆ ಥರ ತಳ್ಳಾಕೋಕ್ಕಾಗಲ್ಲ, ಕೆಲವು ಸಲ ಸತ್ಯಗಳಾಗಿರುತ್ತವೆ ಅವು ಅಂತ ಹೇಳಿ ಸಮಾಧಾನ ಮಾಡ್ಕೊತಾನೆ. ಬಟ್ ಅವನು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನಂದರೆ ಅವನ ತಲೆಯಲ್ಲಿ ಏನು ಯೋಚನೆ ಬರುತ್ತೆ ಅಂದರೆ, ಅವನು ಕಿಂಗ್ ಸಾಕಷ್ಟು ಜನರನ್ನ ಥೀಬ್ಸ್ ಪ್ಲೇಸಿಗೆ ಎಂಟ್ರಿ ಆದಾಗ ಕೊಂದಿರ್ತಾನೆ. ಫೈಟ್ ಆಗ್ತಾ ಇರುತ್ತೆ, ಅಲ್ಲಿ ಸಾಕಷ್ಟು ಜನರನ್ನ ಕೊಂದಿರ್ತಾನೆ. ಅದರಲ್ಲಿ ಎಲ್ಲಿ ಕಿಂಗ್ ಲೂಯಿಸ್ ಒಬ್ಬನ ಅಂತ ಅವನಿಗೆ ಯೋಚನೆ ಬರೋಕ್ಕೆ ಶುರುವಾಗುತ್ತೆ. ಯಾಕಂದರೆ ಅವನು ಅಲ್ಲಿಂದ ಬಂದು ಕೊಂದಾಗ್ಲೇ ಅವನು ಅದೇ ಟೈಮಲ್ಲೇ ಅವನು ಸತ್ತೋಗಿರ್ತಾನಲ್ಲ. ಸೊ ಆ ಯೋಚನೆ ಬಂದಾಗ ಏನಾಗ್ಬಿಡುತ್ತೆ ಅಂದರೆ, ಇಬ್ಬರು ಮತ್ತು ಯುಕಾಸ್ಟ್ರಾಗೂ ಅದನ್ನ ಹೇಳ್ತಾನೆ ಅವನು, ಇಲ್ಲ ಈ ಥರ ಒರ್ಯಾಕಲ್ ಆಗಿತ್ತು, ಹೀಗೆಲ್ಲ ನಡೆದಿತ್ತು ಹಿಂದೆ ಅಂತ. ಸೊ ಅವಳೇನು ಹೇಳ್ತಾಳೆ ಅಂದರೆ, ನನ್ನ ಮಗು ಸತ್ತೋಗಿದೆ ಅಂತಲೇ ತಿಳ್ಕೊಂಡಿರ್ತಾಳೆ ಯುಕಾಸ್ಟ್ರಾ. ಮೊದಲನೇ ಮಗು ಅಂದರೆ ಯಾರು ಹೇಳಿ, ಕಿಂಗ್ ಈಡಿಪಸ್ಸೇ ಅವಳ ಮೊದಲನೇ ಮಗ ಆಗಿರ್ತಾನೆ. ಅವನು ಆ ಶರೀರವಾಣಿ ಕೇಳಿದ ತಕ್ಷಣವೇ ಕಿಂಗ್ ಲೂಯಿಸ್ ಏನು ಮಾಡಿರ್ತಾನೆ ಹಿಂದ್ಗಡೆ ಅಂದರೆ, ಈಡಿಪಸ್ನ ಕೈ ಕಾಲುಗಳನ್ನೆಲ್ಲ ಜಜ್ಜಿ ನಡೆಯೋಕ್ಕೆ ಬರದೇ ಇರೋ ಸ್ಥಿತಿ ಮಾಡಿ ಒಂದು ಇದರಲ್ಲಿ ಬೆಟ್ಟದ್ದು ಇದರಲ್ಲಿ ಬಿಟ್ಟು ಹೋಗಿಬಿಟ್ಟಿರ್ತಾನೆ ತಪ್ಪಲಿನಲ್ಲಿ. ಆ ಮಗುನ ಓಲ್ಡ್ ಮೆಸೆಂಜರ್ ಇರ್ತಾನಲ್ಲ ಅವ್ನು ತೊಗೊಂಡೋಗಿ ಕಿಂಗ್ ಪಾಲಿಬಸ್ ಮತ್ತು ಮೆರೋಪಿಗೆ ಕೊಟ್ಟಿರ್ತಾನೆ. ಹಿಂದಿನ ಸ್ಟೋರಿ ಇದು. ಅಟ್ ಪ್ರೆಸೆಂಟ್ ಅವ್ನು ಮತ್ತೆ ಅಲ್ಲಿಗೆ ಬರ್ತಾನೆ. ಸೊ ಮತ್ತು ಯುಕಾಸ್ಟ್ರಾನ ಮದುವೆ ಆಗಿರ್ತಾನೆ. ಅಂದರೆ ಹೂ ಈಸ್ ದ ಮದರ್ ಆಫ್ ಈಡಿಪಸ್ ರೆಕ್ಸ್ ಹಿಮ್ಸೆಲ್ಫ್. ಅವನ ತಾಯಿನೂ ಆಗಿರ್ತಾಳೆ. ಈಗ ರೀಸೆಂಟಾಗಿ ಯುಕಾಸ್ಟ್ರಾ ಅವನ ಮದುವೆ ಆಗಿ ಆ್ಯಂಟಿಗೋನ್ ಆ್ಯಂಡ್ ಇಸ್ಮಿನಿ ಅನ್ನೋ ಇಬ್ಬರು ಡಾಟರ್ಸ್ ಕೂಡ ಇರ್ತಾರೆ ಅವ್ರಿಗೆ. ಸೊ ಈ ಸತ್ಯ ಎಲ್ಲ ಟೈರಿಸಿಯಸ್ಸಿಗೆ ಗೊತ್ತಿರುತ್ತೆ. ಸೊ ಟೈರಿಸಿಯಸ್ ಬಿಟ್ಟು ಯಾರಿಗೂ ಹೇಳಿರಲ್ಲ. ಬಟ್ ಇದೆಲ್ಲ ಆದಮೇಲೆ ಏನಾಗ್ಬಿಡುತ್ತೆ ಅಂದರೆ, ಕಿಂಗ್ ಈಡಿಪಸ್ಗೆ ಸತ್ಯತೆಗಳ ಬಗ್ಗೆ ಅರಿವು ಶುರುವಾಗುತ್ತೆ. ಸೊ ನಾನು ಕಿಂಗ್ ಲೂಯಿಸ್ನ ನಾನೇ ಕೊಂದಿದ್ದು ಅಂತ ಅವನಿಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಯುಕಾಸ್ಟ್ರಾ ಏನು ನಿಂತಿರ್ತಾಳೋ ಅವಳು ಕೂಡ ಅಷ್ಟೇ, ಇವನು ಕಾರಿಂತಿಂದ ಬಂದಿದ್ದಾನೆ ಮತ್ತು ಇಂಜರಿ ಆಗಿದ್ದ ಮಗು ಆಗಿತ್ತಿದ್ದು ಅಲ್ಲಿ ಮೆಸೆಂಜರ್ ತೊಗೊಂಡು ಹೋಗಿ ಕಿಂಗ್ಸ್ ಮತ್ತು ಕ್ವೀನಿಗೆ ಕೊಟ್ಟಿದ್ದೆಲ್ಲ ಗೊತ್ತಾದ ತಕ್ಷಣ ಅವಳಿಗೂ ಸ್ವಲ್ಪ ಏನೇನೋ ಕಸಿವಿಸಿ ಸ್ಟಾರ್ಟ್ ಆಗುತ್ತೆ. ಆವಾಗ ಏನು ಮಾಡಿಬಿಡ್ತಾರಂದರೆ, ಕೊನೆಗೆ ಅವನು ತನ್ನ ಒಂದು ಆ ಕಾಂಪ್ಲೆಕ್ಸಿಂದ ಡಿಲೆಮಾದಿಂದ ಹೊರಗೆ ಬರಬೇಕು ಅಂತ ಟೈರಿಸಿಯಸ್ನ, ಅಂದರೆ ಅವನು ಕೂಡ ಏನಂದರೆ ಒಬ್ಬ ಬ್ಲೈಂಡ್ ಪ್ರೊಫೆಟ್ ಆಫ್ ಥೀಬ್ಸಲ್ಲಿರೋಂಥ ಪ್ರೊಫೆಟ್ಟು. ಸೊ ಅವನನ್ನು ಕರೆಸಿದ ತಕ್ಷಣ ಅವನು ಸ್ಟಾರ್ಟಿಂಗಲ್ಲಿ ಏನೂ ಹೇಳೋದಕ್ಕೆ ಒಪ್ಕೊಳ್ಳಲ್ಲ. ಬಟ್ ಆಮೇಲೆ ನಡೆದಂಥ ಸತ್ಯತೆಯನ್ನೆಲ್ಲ ಇವ್ರ ಮುಂದೆ ಹೇಳ್ತಾನೆ. ಏನಂದ್ರೆ, ಇಲ್ಲ ನೀನು ಕಿಂಗ್ ಲೂಯಿಸ್ ಮತ್ತು ಯುಕಾಸ್ಟ್ರಾನ ಮಗ ಆಗಿದ್ದೆ. ಸೊ ನಿನ್ನಿಂದ ಒರ್ಯಾಕಲ್ ಆಗಿರೋದ್ರಿಂದ ನಿನ್ನಿಂದ ನಿನ್ನ ತಂದೆ ಸತ್ತು ನೀನು ನಿನ್ನ ತಾಯಿನೇ ಮದುವೆ ಆಗ್ತೀಯ ಅಂತ ಅಂದ್ಕೊಂಡು ನಿನ್ನ ತಂದೆ ನಿನ್ನ ಹೋಗಿ ಇಂಜರಿ ಮಾಡಿ ಒಗೆದಿದ್ರು, ಬಿಸಾಕಿರ್ತಾರೆ. ನಾನು ತೊಗೊಂಡೋಗಿ ಮೆಸೆಂಜರ್ಗೆ ಕೊಟ್ಟೆ, ಅವನು ಹೋಗಿ ಅಲ್ಲಿ ಕೊಟ್ಟಿದ್ದಾನೆ ನಿನ್ನ. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ, ಕಿಂಗ್ ಲೂಯಿಸ್ ಮತ್ತು ಯುಕಾಸ್ಟ್ರಾ ಏನು ತಿಳ್ಕೊಂಡಿರ್ತಾರೆ ಅಂದರೆ, ನೀನು ಸತ್ತಿದೆಯಾ ಅಂತ ತಿಳ್ಕೊಂಡಿದ್ರು. ಸೊ ನೀನು ಮತ್ತೆ ಬಂದೆ, ಇಲ್ಲಿ ರಾಜನ ಆದೆ, ನಿನ್ನ ತಾಯಿನೇ ಮದುವೆ ಆದೆ ಅಂತ ಎಲ್ಲ, ಅದಕ್ಕೋಸ್ಕರ ಪ್ಲೇಗ್ ಇಷ್ಟೆಲ್ಲ ಸ್ಪ್ರೆಡ್ ಆಗ್ತಾಯಿದೆ ಅಂತ ಹೇಳಿಬಿಡ್ತಾನೆ. ಸೊ ಯುಕಾಸ್ಟ್ರಾಗೆ ಅದನ್ನು ತಡ್ಕೊಳ್ಳೋದಕ್ಕೆ ಆಗಲ್ಲ. ಎಷ್ಟು ಹಿಂಸೆ ಅನಿಸುತ್ತೆ ನೋಡಿ ಅದನ್ನು. ಸೊ ಯುಕಾಸ್ಟ್ರಾ ಹೋಗಿಬಿಟ್ಟು ಒಂದು ಏನು ಮಾಡ್ತಾಳಂದರೆ, ಹ್ಯಾಂಗ್ ಮಾಡ್ಕೊಂಡ್ಬಿಡ್ತಾಳೆ. ತಾನು ಹಾಕ್ಕೊಂಡಿರೋಂಥ ವೇಲ್ನೇ ತೊಗೊಂಡ್ಬಿಟ್ಟು ತೆಗೆದು ಹ್ಯಾಂಗ್ ಮಾಡ್ಕೊತಾಳೆ. ಹ್ಯಾಂಗ್ ಮಾಡಿಕೊಂಡು ಸತ್ತೋಗ್ತಾಳೆ. ಸೊ ಈಡಿಪಸ್ ಬಂದುಬಿಟ್ಟು ಅವಳು ಹ್ಯಾಂಗ್ ಮಾಡ್ಕೊಂಡಿರೋದನ್ನು ನೋಡಿ, ಸೊ ಅವಳು ನನ್ನ ತಾಯಿ ದೇಹನೇ ನಾನು ಈ ಥರ ನೋಡಿದೆ ಅನ್ನೋ ಒಂದು ಬ್ಯಾಡ್ ಫೀಲಿಂಗಿಗೆ ಅವಳು ಏನು ವೇಲ್ನಲ್ಲಿರೋಂಥ ಒಂದು ಪಿನ್ನನ್ನು ತೊಗೊಂಡು ಎರಡೂ ಕಣ್ಣಿಗೂ ಚುಚ್ಕೊಂಡು ರಕ್ತ ಎಲ್ಲ ಬರ್ತಾ ಇರುತ್ತೆ. ಸೊ ಕಣ್ಣುಗಳನ್ನು ಕಳ್ಕೊತಾನೆ, ಚುಚ್ಚಿ ಎರಡೂ ಕಣ್ಣುಗಳನ್ನು. ಸೊ ವೆರಿ ಟ್ರಾಜಿಕ್, ಇದು ಟ್ರಾಜಿಕ್ ಎಂಡ್. ಮತ್ತು ನೆಕ್ಸ್ಟ್ ಏನಾಗ್ಬಿಡುತ್ತೆ ಅಂದರೆ, ಅವನನ್ನು ಗಡೀಪಾರು ಮಾಡ್ತಾರೆ ಅಲ್ಲಿಂದ. ಆ್ಯಂಟಿಗೋನ್ ಬಂದು ಅವಳ ತಂದೆ ಜೊತೆಯಲ್ಲಿ ಏನು ಮಾಡ್ತಾಳೆ ಅಂದರೆ ಹೋಗ್ತಾಳೆ. ನೆಕ್ಸ್ಟ್ ಮುಂದೆ ಆ್ಯಂಟಿಗೋನ್ನ ಸ್ಟೋರಿನಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ಅಂದರೆ ಕ್ರೇಯಾನ್ ಜೊತೆ ಅವರು ವಾರ್ ಮಾಡ್ತಾರೆ.
ಸೊ ಅದೆಲ್ಲ ಸಫೋಕ್ಲಿಸ್ ಬರೆದಂಥ ಆ್ಯಂಟಿಗೋನಲ್ಲಿ ಮತ್ತೆ ಇದೆ. ಸೊ ದಿಸ್ ಇಸ್ ವಾಟ್ ಫೈನಲಿ ಅವ್ರೇನು ಮಾಡ್ತಾರೆ ಅಂದರೆ ಗಡೀಪಾರ್ ಆಗ್ತಾನೆ, ಕಿಂಗ್ ಗಿಡಿಪಸ್ ಅನ್ನೋದು ಇದರ ಅಂತ್ಯ. ಸೊ ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಆಗ್ತಾಯಿದೆ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಯಾವ ವರ್ಕ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕು ಅಂತ. ಐ ವಿಲ್ ಟ್ರೈ ಟು ಡೂ ಮೈ ಲೆವೆಲ್ ಬೆಸ್ಟ್. ನಿಮಗೆ ಆದಷ್ಟು ಕನ್ನಡದಲ್ಲಿ ತಿಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.